ನಿಜವಾದ ಪಾರದರ್ಶಕ ಆಡಳಿತ ಕೊಟ್ಟಿದ್ದೇವೆ, ಮಂಡ್ಯದಲ್ಲಿ ನಮ್ಮ ತಪ್ಪಿಲ್ಲ ಅಂತಕ್ಕಂಥದ್ದು ಸರ್ಕಾರಕ್ಕಿದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರೇ ತನಿಖೆ ಮಾಡಿ, ಯಾರಾದರೂ ಕಳಿಸಿ ಅದಕ್ಕೂ ಒಂದು ಸರ್ಟಿಫಿಕೇಟ್ ತಗೊಳ್ಳಿ. ಏನೋದು ಎಲ್ಲದಕ್ಕೂ ತನಿಖೆ ಅಂತ ಮಾಡ್ತಿರಲ್ಲ, ಫೇಸ್ ಸೇವ್ ಮಾಡ್ಕೊಳ್ಳೋದಕ್ಕೆ. ಸತ್ಯಾಂಶ ಇಲ್ಲಿ ಜಗಜ್ಜಾಹಿರ ಇದೆ. ಇದರಿಂದ ನೀವು ಮಂಡ್ಯದಲ್ಲ, ಕರ್ನಾಟಕದಲ್ಲಿ ಪಕ್ಷ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನೀವು ಯಾತಿಗೆ ಒಬ್ಬೊಬ್ಬರೇ ನಿಮ್ಮನ್ನು ಖಾಲಿ ಮಾಡ್ತಾ ಇದ್ದಾರೆ. ಶೋಷಿತ ವರ್ಗದ ಹೇಳಿದ್ರಲ್ಲ ನಿನ್ನೆ, ಏನು ಜನ ಕೂರ್ಲಿಕ್ಕಾಗದೆ ನಿಲ್ಲಿಕ್ಕಾಗದೆ ಏನೋ ತುಂಬಿ ತುಳುಕ್ತಾ ಇದ್ರು ಅಂತ ಹೇಳಿ. ಆ ವರ್ಗದ ಜನರಿಗೆ ದ್ರೋಹ ಮಾಡಿರೋರು ಯಾರು? ಶೋಷಿತ ವರ್ಗದ ಜನರಿಗೆ ದ್ರೋಹ ಮಾಡಿರೋರು ಯಾರು? ಸಿದ್ದರಾಮಯ್ಯನವರೇ. ಇಲ್ಲಿ ಮಂಡ್ಯದ್ದು ಸಾಕು ಅಂತ ಕಾಣುತ್ತೆ ನಿಮಗೆ. ಇಲ್ಲಿರ್ತಕ್ಕಂಥ ವಾಸ್ತವಾಂಶ ಇಟ್ಟಿದ್ದೇನೆ ಮಾಡಿ. ಯಾವ ತನಿಖೆ ಮಾಡ್ತೀರಿ? ಕುಮಾರಸ್ವಾಮಿ ಅವರು ತಪ್ಪು ಮಾಡಿದ್ರೆ ಹೆಂಗೆ ಮಾಡ್ತೀರಾ ಮಾಡಿ. ಇಲ್ಲ ನೀವೇನು ಪ್ರಾಯಶ್ಚಿತ್ತ ಮಾಡ್ತೀರಿ? ಆ ಅಮಾಯಕರ ಜೊತೆ ಚೆಲ್ಲಾಟ ಆಡಿರೋರು ನೀವು. ಅಧಿಕಾರಿಗೆ ಉಪದೇಶ ಮಾಡಿ ಒಳ್ಳೆ ಸಲಹೆ ಕೊಟ್ಟವನು ನಾನು ಎಲ್ಲಾದರೂ ಅನ್ಯಾಯ ಆದಾಗ ಧ್ವನಿ ಎತ್ತಿದ್ದೇನೆ. ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, ಒಬ್ಬ ಕಲ್ಲಪ್ಪ ಅಂಡಿಬಾಗು ಕುರುಬ ಸಮಾಜದ ಒಬ್ಬ ಯುವಕ ಇವತ್ತು ADGP ಲೆವೆಲ್ಗೆ ಬೆಳೀತಾ ಇದ್ದ ಬದುಕಿದ್ರೆ, ಅವನು ಹ್ಯಾಂಗ್ ಮಾಡ್ಕೊಳ್ಳಿಕ್ಕೆ ನಿಮ್ಮ ಸರ್ಕಾರದ ಕಾರಣ ಯಾರು? ಯಾವ ತನಿಖೆ ಮಾಡಿ ಆಕ್ಷನ್ ತಗೊಂಡ್ರ? ಇದು ಈ ನ್ಯಾಯಕ್ಕೆ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ನಾವು ಸರ್ಟಿಫಿಕೇಟ್ ತಗೊಳ್ಳೋಕೆ ಹೋರಾಟ ಮಾಡಿಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಇನ್ನು ಶೋಷಿತ ವರ್ಗ ಏನೋ ಅನ್ಯಾಯ ಆಗ್ಬಿಟ್ಟಿದೆ, ಒಂದಾಗಬೇಕು. ಎಲ್ಲಿಯವರೆಗೆ ಜಾತಿ ವ್ಯವಸ್ಥೆ ಇರುತ್ತೆ ಅಲ್ಲಿಯವರೆಗೆ ಈ ರೀತಿಯ ಸಮಾವೇಶಗಳ ನಡೀತಾ ಇರಬೇಕು. ಭಾಷಣ ಮಾಡಿದ್ದೀರಿ. ಒಬ್ಬ ಶೋಷಿತ ವರ್ಗದ ಮಹಿಳೆ ಬಿಜೆಪಿ ಆಡಳಿತದಲ್ಲಿ ನರೇಂದ್ರ ಮೋದಿ ಅವರು ಒಬ್ಬ ಸಾಮಾನ್ಯ ಕುಟುಂಬದ ಟ್ರಿಬ್ಯುನಲ್ ನಿಮ್ಮ ಟ್ರೈಬಲ್ ಪಂಗಡದಿಂದ ಬಂದಂಥ ಹೆಣ್ಣು ಮಗಳನ್ನು ಇವತ್ತು ರಾಷ್ಟ್ರಪತಿ ಮಾಡಿದ್ರೆ ಭಾಷಣದಲ್ಲಿ ಏನು ಪದ ಬಳಸ್ತೀರಿ? ಒಬ್ಬ ರಾಷ್ಟ್ರಪತಿ ಬಗ್ಗೆ ವಿಷಾದ ಈಗ ವ್ಯಕ್ತಪಡಿಸ್ತೀರಿ. ಅದು ಶೋಷಿತ ವರ್ಗದ ಸಮಾವೇಶದಲ್ಲಿ ನಿಮ್ಮ ಪದ ಬಳಕೆ ಇರಲಿ. ಅದೆಲ್ಲ ಒಂದು ಕಡೆ. ಶೋಷಿತ ವರ್ಗಗಳು ಒಂದಾಗಬೇಕು ಅಂತ ಮಾಡ್ತಾ ಇದ್ದೀರಲ್ಲ. 1984ಕ್ಕೆ ನೀವು ರಾಜಕಾರಣಕ್ಕೆ ಬಂದ್ರಿ. ಕನ್ನಡ ಕಾವಲು ಸಮಿತಿ ಅಧ್ಯಕ್ಷರಾದ್ರಿ ಪ್ರಥಮವಾಗಿ. ನಂತರ ಅದಂತೂ ಅನಿಮಲ್ ಹಸ್ಬೆಂಡ್ರಿ ಮಂತ್ರಿಗಳಾದ್ರಿ. 89 ಮಂತ್ರಿಗಳಿದ್ರಿ. 89ರಲ್ಲಿ ಸೋತ್ರಿ. ನಾವು ಸೋತು ನೀವು ಸೋತಿದ್ವು. ಮತ್ತು 94ಕ್ಕೆ ಹಣಕಾಸು ಸಚಿವರು ಏನು ಹೇಳಿದ್ದಾರೆ ಭಾಷಣ? ಶೋಷಿತ ವರ್ಗದ ಸಭೆಯಲ್ಲಿ ಅಯ್ಯೋ ಒಬ್ಬ ಕುರಿಕಾಯರ ಮಗ ಮುಖ್ಯಮಂತ್ರಿ ಆದ ಅಂತ ಹೇಳಿ 14 ಬಾರಿ ಬಜೆಟ್ ಮಂಡನೆ ಮಾಡಿಬಿಟ್ಟ ಅಂತ ಹೇಳಿ ವಿಷಾಕಾರ್ತಾರೆ ನನ್ನ ಮೇಲೆ. ಕುರಿಕಾಯನ ಮಗನಿಗೂ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಆರ್ಥಿಕ ಸಚಿವನಾಗಿ ಕೆಲಸ ಮಾಡತಕ್ಕಂಥ ಶಕ್ತಿ ಇದೆ ಅಂತಕ್ಕಂಥದ್ದನ್ನ ನಿರೂಪಿಸಬೇಕು ಅಂತಲೇ ಸನ್ಮಾನ್ಯ ದೇವೇಗೌಡರು ಅವತ್ತು ನಿಮ್ಮನ್ನು ಆರ್ಥಿಕ ಸಚಿವರನ್ನು ಮಾಡಿದ್ರು. ನೀವೇನು ಕೇಳಿದ್ರೆ ಆರ್ಥಿಕ ಸಚಿವರು ಮಾಡಿ ಅಂತ? ಎಲ್ಲರನ್ನೂ ವಿರೋಧ ಮಾಡ್ಕೊಂಡು ಮಾಡಿದ್ರು ಆರ್ಥಿಕ ಸಚಿವರನ್ನ. ಅಯ್ಯೋ ಕುರುಬ ಸಮಾಜದಿಂದ ಬಂದಂಥವನು 14 ಬಜೆಟ್ ಕೊಟ್ಬಿಟ್ಟ, ಸಹಿಸಲಿಲ್ಲ. ಮುಖ್ಯಮಂತ್ರಿ ಆಗ್ಬಿಟ್ಟ, ಸಹಿಸಲಿಲ್ಲ. ಇದೆಲ್ಲ ಈ ಒಂದು ಕ್ಲೌಟ್ ಇಟ್ಕೊಂಡು ರಾಜಕಾರಣ ಮಾಡೋದನ್ನ ನಿಲ್ಲಿಸಿ ಸಮಾಜ ಹೊಡೆಯತಕ್ಕಂಥ ಕೆಲಸ ಮಾಡ್ತಿರೋರು ನೀವು ಸಿದ್ದರಾಮಯ್ಯನವರೇ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.